ಅವರು ರಾಮ ಭಜನೆ ಮಾಡಲಿ, ಅದು ಒಂದು ದಿನ ರಾಮ ಪೂಜೆ ಮಾಡುವಂಥದ್ದು ಒಂದು ಸಮಯ, ಅವತ್ತಿನ ಶುಭ ಸಂದರ್ಭ ಇದೆ, ಆ ಸಂದರ್ಭದಲ್ಲಿ ಮಾಡಲಿ. ಎವ್ರಿ ಡೇ ಮಾರ್ನಿಂಗ್ ಟು ಈವ್ನಿಂಗ್ ರಾಮ ಭಜನೆ ಮಾಡಿ ಇರೋ ಇಶ್ಯೂಸ್ಗಳನ್ನ ಮುಚ್ಚಾಕ ಪ್ರಯತ್ನ ಮಾಡೋದು ತಪ್ಪಾಗುತ್ತೆ. ಅವರು ವಸ್ತುಸ್ಥಿತಿ ಮಾತಾಡೋಣ. ಈಗ ನಾನೊಂದು ಮಾತು ಹೇಳಿದೆ, 3 ವರ್ಷದಲ್ಲಿ 25,000 ಜನ ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಸುಳ್ಳು ಹೇಳ್ತೀಯಾ, ನೀವು ಕ್ರಿಮಿನಲ್ ಮೊಕದ್ದಮೆ ಆಗ್ತೀವಿ, ಸುಳ್ಳು ಹೇಳ್ತೀಯಾ, ನನಗೆ ತೆಗಳಕ್ಕೆ ಶುರು ಮಾಡ್ತಾರೆ. ಒಬ್ಬರಾದ್ಮೇಲೆ ಮಾತಾಡಿ. ರಾಮ್ ಅವರೇ, ಅವ್ರು ಹೇಳೋದು ಹೇಳ್ಬಿಡ್ಲಿ, ಆಮೇಲೆ ನೀವು ಹೇಳೋದು ನೀವು ಹೇಳೋದು ಕೇಳ್ತೀನಿ. ನೀವು ಹೇಳೋದು ಕೇಳ್ತೀನಿ. 25,000 ಸತ್ರ ಅಂತ ಯಾವ್ದೋ ಮೊಬೈಲ್ ಅಲ್ಲಿ ನೋಡ್ರಿ ಅಂಕಿಅಂಶ ಇದೆ, ಅದಲ್ಲ ನಿಮ್ಗೆ ಅದಲ್ಲ ಇವತ್ತು ಮಾತಾಡಿ. ಅಕ್ಷತೆ ಬಗ್ಗೆ ನಟರಾಜ್ ಗೌಡ್ರೆ, ನೀವು ಹೇಳೋ ಪ್ರಕಾರ ರಾಮ ಮಂದಿರ ಅನ್ನೋ ಶೀಲ್ಡ್ ಅಲ್ಲಿ, ಗುರಾಣಿಯಲ್ಲಿ ಅವ್ರ ವೈಫಲ್ಯಗಳು ಮುಚ್ಕೊಳ್ಳೋಕೋಸ್ಕರವಾಗಿ ರಾಮ ಮಂದಿರ ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ಹೇಳೋದು? ರಾಮ ಮಂದಿರ ಆಗುತ್ತದೆ. ರಾಮ ಮಂದಿರ 22 ಅದು ಗುರಾಣಿನ ವೈಫಲ್ಯಗಳಿಗೆ ಗುರಾಣಿ ಇಟ್ಕೊಂಡ್ಬಿಡೋದು. ನಾನೇನ್ ಹೇಳ್ತೀನಿ ಗೊತ್ತಾ, ರಾಮನ ಅವತ್ತು 22ನೇ ತಾರೀಕು ಪೂಜೆ ಮಾಡೋಣ, ಅದು ಮುಗಿದ ವಿಷಯ. ಅಲ್ಲಿವರೆಗೂ ಮಾರ್ನಿಂಗ್ ಟು ಈವ್ನಿಂಗ್ ಏನು ಕೆಲಸ ಮಾಡಬಾರ್ದಾ? ರಾಜ್ಯದಲ್ಲಿ ಬಿಜೆಪಿ ಕೆಲಸ ಮಾಡಬಾರ್ದಾ? ಕೇಂದ್ರ ಸರ್ಕಾರ ಕೆಲಸ ಮಾಡಬಾರ್ದಾ? ಕೇಂದ್ರ ಸರ್ಕಾರ ಎಲ್ಲಾ ಬಿಜೆಪಿ ನಾಯಕರುಗಳು ಎಲ್ಲಾ ರಾಜ್ಯದಲ್ಲಿ MLAಗಳು MP ಗಳು ಸಂಸದರೆಲ್ಲ ರಾಮನ ಹೆಸರಿನಲ್ಲಿ ಅಕ್ಷತೆ ಕೊಟ್ಕೊಂಡು ಬೇರೆ ವಿಷಯ ಚರ್ಚೆ ಮಾಡಬಾರ್ದಾ? ಏನು ಬೇರೆ ವಿಷಯಗಳೇ ಇಲ್ವಾ? ಆ ಎಲ್ಲಾ ಇಶ್ಯೂಗಳನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಅಕ್ಷತೆ ಅಂತ ಕೊಟ್ಕೊಂಡು ಬೇರೆ ವಿಷಯ ಮಾತಾಡಕ್ ಬಿಡಲ್ಲ. ನೀವು ಮಾತಾಡ್ಬೇಡ್ರಿ, ಅವ್ರ ಆತ್ಮ ಸತ್ತೋಗ್ಲಿ, 25,000 ಜನ ಸತ್ತೋಗ್ಲಿ, ಮಾತಾಡ್ಬೇಡಿ, ಅಕ್ಷತೆ ಬಗ್ಗೆ ಮಾತಾಡಿ. ಏನ್ ವಾಟ್ ಇಸ್ ಆಗ್ತದೆ? ಮೋದಿಯ ಬಣ್ಣ, ಮೋದಿಯ ಯೋಗ್ಯತೆ, ಮೋದಿಯ ಸಮರ್ಥತೆ ಇವತ್ತು ಬಹಿರಂಗ ಆಗ್ತಾ ಇದೆ. ಅದು ವಿಷಯ. 25,000 ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡೆ ಅಂದ್ರೆ ಈಗಾಗಲೇ 3 ಮಂತ್ರಿಗಳ ಕಿತ್ತು ಬಿಸಾಕಿದ್ರು. ಅದನ್ನ ಅರ್ಥ ಮಾಡ್ಕೊಳ್ಳಿ. 10,000 ಜನ ಒಂದು ದಿನದ ಇವತ್ತು ಡಿಸ್ಕನೆಕ್ಟ್ ಮಾಡಿದ್ದಾರೆ. 25,000 ಯುವಕರ ಆತ್ಮಹತ್ಯೆ ಇದೆಯಲ್ಲ, ಮೋದಿಯವರ ಶಕ್ತಿ ಏನಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಮೋದಿಗೆ ಯೋಗ್ಯತೆ ಇದೆ, ಮೋದಿಗೆ ಸಮರ್ಥತೆ ಇದೆ, ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಡ್ತಾ ಇದ್ದಾರೆ ಅವರಿಗೆ. 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರಿಗೆ ದೇವಸ್ಥಾನದಿಂದ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಾರೆ. ಅವರ ಮನಸ್ಸಿಗೆ ಇವತ್ತು ಪೂಜೆ ಮಾಡೋದು ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಈ ಅಂಕಿಅಂಶಕ್ಕೆ ಅವ್ರು ಇದನ್ನ ಒಪ್ಕೋಬೇಕಿದು. 25,000 ಸತ್ತಿದ್ದಾರೆ, ಮೋದಿಯ ಅಸಮರ್ಥತೆ ಅಂತ ಒಪ್ಕೋಬೇಕು. ಈ ಅಂಕಿಅಂಶಕ್ಕೆ ಮೋದಿ ಧಿಕ್ಕಾರ ಹಾಕಿದ ಕೇಳಲ್ಲ ಅವ್ರನ್ನ. ಮೋದಿ ಧಿಕ್ಕಾರ ಹಾಕಿದ್ದು ನಾನು ಬಿಜೆಪಿ ಅವ್ರು ಕೇಳಲ್ಲ. ಮೋದಿ ಅಸಮರ್ಥತೆ, ಮೋದಿ ಕೈಲಾಗ್ದು ಅಂತ ಅವ್ರು ಅನ್ನಿ ನಾನು ಹೇಳಲ್ಲ. ಅದ್ ಬೇರೆ ಜನ ಅಂತಾರೆ. ಮೋದಿ ಒಬ್ಬ ವೈಫಲ್ಯ ನಾಯಕ. ರಾಮ ಅವರ ಇಲ್ಲಿ ನಾನು ಲೋಹಿತ್ ಒಂದು ಪ್ರಶ್ನೆ, ಒಂದು ನಿಮಿಷ. ನಟರಾಜ್ ಗೌಡ್ರೆ, ರಾಮ ಅವರು ಬೇಡ, ನಟರಾಜ್ ಗೌಡ್ರು ಬೇಡ, ಲೋಹಿತ್ ಕೇಳ್ಬಿಡ್ತೀನಿ. ಕಿತಾರ್ಬೇಡಿ, ಇಬ್ರು ಕಿತಾರ್ಬೇಡಿ. ಆಮೇಲೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನಟರಾಜ್ ಗೌಡ್ರೆ ಮತ್ತು ರಾಮ ಅವರೇ, ನನ್ನ ರಿಕ್ವೆಸ್ಟ್ ಇಷ್ಟೇನೆ, ಚರ್ಚೆಯಲ್ಲಿ ನಿಮ್ಮ ಅವಕಾಶ ಸಿಕ್ಕಾಗ ನೀವು ಇಷ್ಟೇ ಪ್ರಖರವಾಗಿ ನಿಮ್ಮ ವಾದವನ್ನ ಮಂಡಿಸಿ. ಅಟ್ ಎ ಟೈಮ್ ಇಬ್ರು ಮಾತಾಡಿದಾಗ ಏನಾಗುತ್ತೆ ಗೊತ್ತಾ, ಒಬ್ಬ ವೀಕ್ಷಕನಿಗೆ ಇವ್ರೇನ್ ಹೇಳಿದ್ರು ಕೇಳಿಸಲ್ಲ, ಅವ್ರು ಹೇಳಿದ್ರು ಕೇಳಿಸಲ್ಲ, ಅದು ಅನಗತ್ಯ ವ್ಯರ್ಥ ಪ್ರಲಾಪ ಆಗ್ಬಿಡುತ್ತೆ. ವ್ಯರ್ಥ ಪ್ರಲಾಪ ಆಗ್ಬಿಡ. ನನ್ನ ರಿಕ್ವೆಸ್ಟ್ ಅಷ್ಟೇ ಎಲ್ರಿಗೂ, ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಗೌರವಯುತವಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇನೆ. ಲೋಹಿತ್, ನನ್ನ ಇಡೀ ಪ್ರಶ್ನೆ ಇರೋದು, ಈಗ ರಿಯಲ್ ಇಶ್ಯೂಗಳನ್ನ ಇವ್ರು ತರ್ತಾ ಇಲ್ಲ. ನಟರಾಜ್ ಗೌಡ್ರ ಆರೋಪ, ರಿಯಲ್ ಇಶ್ಯೂ ತರ್ತಾ ಇಲ್ಲ, ರಾಮ ಮಂದಿರ ಅಂತ ಇದ್ದಾರೆ, MP ಗಳು ಓಡಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ ಅಂದಾಗ ಅವರು ಅದನ್ನು ದೇಶಭಕ್ತಿ ಅಂತ ಬೇಕಾದರೂ ಕರೀತಾರೆ. ಈಗ ಮುಸಲ್ಮಾನರಿಗೆ ರಾಮ ಅವರೇ ಕರೆದ್ರು ದೇಶಭಕ್ತ ಮುಸಲ್ಮಾನರು ಅಂತ. ಈಗ ಹಾಗಾದರೆ RSS ನಾಯಕರೇ ಹೇಳಿದ್ದೇನೋ ಈ ದೇಶದಲ್ಲಿ ಅಂತ ಹೇಳಿದ್ರೆ, ಮುಸಲ್ಮಾನರ ವಿಚಾರದಲ್ಲಿ ಕೇರ್ಫುಲ್ಲಾಗಿ ನೀವು ಮಾತಾಡಿ. ನಾವು ಅಯೋಧ್ಯೆ ವಿಚಾರಣೆ ಲಾಸ್ಟು, ಎಲ್ಲ ದೇವಸ್ಥಾನದಲ್ಲೂ ಶಿವಲಿಂಗ ಹುಡುಕ್ತೀನಿ, ಇದೆಲ್ಲ ಮಾಡಬಾರ್ದು ಅಂತ ಮೋಹನ್ ಭಾಗವತ್ ಅವರೇ ಹೇಳಿದರು. ಈ ದೇಶಭಕ್ತ ಮುಸಲ್ಮಾನರು ಹೊಸ ಕಾಯಿನ್, ಇದು ಹೊಸ ಅಂದರೆ ಯಾರು ಇವ್ರನ್ನ ಸಪೋರ್ಟ್ ಮಾಡ್ತಾರೋ ದೇಶಭಕ್ತರು ಅಂತನಾ,
ಅಥವಾ ಯಾರು ಸಪೋರ್ಟ್ ಮಾಡಲ್ವೋ ಅವ್ರ ದೇಶಭಕ್ತರು ಅಲ್ಲ ಅಂತನಾ ಅದೊಂದು ಕ್ವಶನ್ ಮಾರ್ಕ್ ಅಲ್ಲಿ ಬಂದೇ ಬರುತ್ತೆ. ನನ್ನ ಇಡೀ ಪ್ರಶ್ನೆ ಇರೋದು ರಿಯಲ್ ಇಶ್ಯೂನ ಮರೆಮಾಚಕ್ ಮಾಡ್ತಿದ್ದಾರೋ ಇಲ್ಲ ಒಂದು ಭಕ್ತಿಯಿಂದನೇ ಮಾಡ್ತಿದ್ದಾರೋ ಅಥವಾ ಹಿಡಿದ ಕೆಲಸವನ್ನು ನಾನು ಬಿಡಲಿಲ್ಲ, ನಾನು ಮಂದಿರ ಕಟ್ಟಿಸ್ದೆ ನೋಡ್ರಪ್ಪ, ನೀವು ಯಾರು ಮಾಡೋಕ್ಕಾಗಲ್ಲ, ನಾನು ಮಾಡಿದ್ದೀನಿ, ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ. ಸ್ವಾಮಿ ನಿಮ್ಮದೇನಿದೆ ಕೌಂಟ್ರ್ ಏನು? ನೀವು ರಾಮನ ವಿರೋಧಿಸೋಕ್ಕೂ ಆಗ್ತಾ ಇಲ್ಲ, ಜೊತೆಲಿ ಸೇರಿಕೊಂಡು ಅಕ್ಷತೆ ಕೊಡೋಕ್ಕೂ ಆಗ್ತಾ ಇಲ್ಲ, ಚಪ್ಪಾಳೆ ಹೊಡೆಯೋಕ್ಕೂ ಆಗ್ತಿಲ್ಲ, ಭಜನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡು ನೋಡೋಕ್ಕೂ ಆಗ್ತಾ ಇಲ್ಲ, ಯಶಸ್ಸು ನೋಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ತೊಳಲಾಟದಲ್ಲಿ ನೀವು ಇದ್ದೀರಾ ಅಂತಲ್ಲ? ಖಂಡಿತವಾಗ್ಲೂ ಇಲ್ಲ ಸರ್, ಮಾತಾಡ್ಬಿಡ್ತೀನಿ. ಖಂಡಿತವಾಗ್ಲೂ ತೊಳಲಾಟವೂ ಇಲ್ಲ, ಯಾವುದೂ ಇಲ್ಲ ಸರ್. ಅದನ್ನ ಸ್ಟ್ರಾಟಜಿ ಅಂತಾನೆ ಅಂದ್ಕೊಳ್ರಪ್ಪ ನೀವು. ಸ್ಟ್ರಾಟಜಿನೇ ಅನ್ಕೊಂಬಿಡಿ. ಆಯ್ತಾ, ಸ್ಟ್ರಾಟಜಿನೇ ಅನ್ಕೊಳ್ಳೋದಲ್ಲ ಅದೇ. ಆಯ್ತು, ನಿಮ್ದೇನಿ ಕೌಂಟ್ರ್? ನಾವೇನಂದ್ರೆ ಸಂಕಟ ನೋಡಿ, ಇಲ್ಲ ಸಂಕಟ ಇಲ್ಲ ಸರ್. ಧರ್ಮದ ವಿಷಯದಲ್ಲಿ ರಾಜಕೀಯನ ಮಾಡ್ಕೊಂಡು ದೇವ್ರನ್ನ, ನಾವು ದೇವ್ರು ಅಂತ ಪೂಜಿಸುವಂತ ರಾಮನ್ನ ಬಿಜೆಪಿಯ ಪೇಟೆಂಟ್ಸ್ ತರ ತಗೊಂಡು ಜನರಿಗೆ ಅಕ್ಷತೆ ನೋಡಿ ಸರ್, ಮಂತ್ರಾಕ್ಷತೆ ಹಂಚ್ತಾ ಇರೋದು ಸ್ವಾಗತವಾಗಿ ಇರಲಿ. ಈಗ ಇದು ಮುಜರಾಯಿ ಇಲಾಖೆಯದ ಅಥವಾ ಬಿಜೆಪಿ ಅವ್ರದ? ಯಾರ್ದು ಇದು ರಾಮ ಮಂದಿರ? ಹಾಗಾದ್ರೆ ಆ ರಾಜ್ಯದಲ್ಲಿ ಇರುವಂತ ಸರ್ಕಾರಕ್ಕೆ ನೀವು ಈ ಹೊಣೆ ಕೊಡ್ಬೋದಾಗಿತ್ತಲ್ವಾ? ಹಾಗಾಗಿ ಇವೆಲ್ಲವೂ ಕೂಡ ಹಿಂದೂ ಧರ್ಮ, ಮುಸ್ಲಿಂ ಈ ಎಲ್ಲವೂ ಕೂಡ ಎಲ್ಲರೂ ಕೂಡ ಒಂದಾಗ್ತಿದ್ರಲ್ವಾ? ನೀವು ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತಿರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಆದ್ರೆ ನೀವು ಈ ನಾಟಕವನ್ನು ಮಾಡ್ತಿದ್ರಲ್ಲ, ರಾಮನ ಹೆಸರು ಹೇಳ್ಕೊಂಡು ಕಟ್ತಿದ್ದೀರ. ಹೌದು, ಇವಾಗ ನಾನು ನಮ್ಮ ಗೌಡ್ರು ಹೇಳಿದಾಗೆ ಇಲ್ಲ ಎಲ್ಲರೂ ಕೂಡ ರಾಮ ಭಜನೆ ಮಾಡ್ತಿದ್ದಾರೆ. ಹೌದು, ಮಾಡ್ಲಿ ಸ್ವಾಮಿ, ಎಲ್ಲರೂ ಎಂಪಿಗಳು ಮಾಡ್ಲಿ. ದೇಶದಲ್ಲಿ ಒಂದು ದೊಡ್ಡ ಕೆಲಸ ಆಗ್ತಿದೆ, ಒಂದು ರಾಮನ ಮಂದಿರ ಆಗ್ತಿದ್ದಾವೆ. ಆಗ ಎಲ್ಲರೂ ಕೂಡ ಅದಕ್ಕೆ ಪಾಲ್ಗೊಳ್ಳಲೇಬೇಕು. ಊರಲ್ಲಿ ಒಂದು ಏನೋ ಒಂದು ಸ್ಥಾಪನೆ ಆಗ್ಬೇಕಂದ್ರೆ ಧರ್ಮದಲ್ಲಿ ಊರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಒಂದು ತಿಂಗಳು ಇನ್ವಿಟೇಷನ್ ಹಂಚುವಂಥದ್ದು, ಕಾರ್ಯಗಳು ಮಾಡುವಂಥದ್ದು, ಆ ರೀತಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದೆ. ಇದು ಸರ್ಕಾರದಲ್ವಾ, ಅವ್ರಿಗೆ ಅಧಿಕಾರ ಇದೆ, ಮಾಡೋಣ. ಅದೊಂದು ಕಮಿಟಿ ಮಾಡ್ಕೊಟ್ಟಿರ್ತಾರೆ, ಟ್ರಸ್ಟ್ ಅಂತ ಮಾಡ್ಕೊಟ್ಟಿರ್ತಾರೆ. ಆದ್ರೆ ನೀವು ಊರಲ್ಲಿ ಇನ್ನೊಬ್ಬರನ್ನ ಯಾರು ಬರ್ಲೇಬೇಡ, ನೀನು ಇದಕ್ಕೆ ಇನ್ವಾಲ್ವ್ ಇಲ್ಲ, ನಾನೇ ಎಲ್ಲ ಮಾಡ್ತೀನಿ, ನಾನೇ ಎಲ್ಲ ಡಿಸಿಷನ್ ತಗೋತೀನಿ, ನಾನೇ ಎಲ್ಲ ಮಾಡ್ತೀನಿ ಅನ್ನೋದು ಸರಿನಾ ಇಲ್ವಾ ಅಂತ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಕೂಡ ರಾಮ ಭಕ್ತರೇ. ನಾನು ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ, ಒಂದು ನಿಮಿಷ. ಎಲ್ಲರೂ ಕೂಡ ರಾಮ ಭಕ್ತರೇ. ಇವಾಗ ನೋಡಿ, ನಿಮಗೆ ಬಂತು ಸರ್, ನೀವು ಜೈ ಶ್ರೀರಾಮ್ ಅಂತ ಹೇಳ್ತೀರಾ ಅಂತ, ನಾನು ಜೈ ಸೀತಾರಾಮ್ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮಗ್ ಬಂದಿರೋ ಡೌಟೇ ತಾನೇ ಇವಾಗ? ಅಂದ್ರೆ ಇದನ್ನ ಕ್ರಿಯೇಟ್ ಮಾಡ್ತಿರೋದು ಯಾರು? ರಾಮನ ಭಕ್ತರು ಬರೀ ಬಿಜೆಪಿ ಅವರು ಅಂತ ಮಾಡ್ತಿರೋದು ಯಾರು? ನಾನೇ ಅಕ್ಷತೆ ಹಚ್ತಿರೋದ್ರಿಂದ ನಾನು ಮಾತ್ರ. ಅವ್ನು ಇಲ್ಲಪ್ಪ, ಅವನು ಆಮ್ ಆದ್ಮಿ, ಅವನು ರಾಮನ, ಅವನಲ್ಲ ಕಾಂಗ್ರೆಸ್ ಅವನಲ್ಲ, ನಾನ್ ಮಾತ್ರ ಸ್ವಾಮಿ. ಯಾಕಿದು ನೀವು ತಾನೇ ತಂದಿಡ್ತಾ ಇರೋದು ಇವೆಲ್ಲ? ಬನ್ನಿ ಎಲ್ಲರೂ ಕರೀರಿ, ಮನೆ ಪೂಜೆ ಮಾಡ್ಬೇಕಂದಾಗ, ದೇಶದ ಪೂಜೆ ಮಾಡ್ಬೇಕಂದಾಗ ಎಲ್ಲರೂ ಸೇರ್ಸ್ಕೊಂಡು ಮಾಡಿ, ಅಭಿವೃದ್ಧಿ ಮಾಡಿ. ರಾಮ ಅವರೇ, ನಾನು ಒಂದೊಂದು ಸೂಕ್ಷ್ಮವಾಗಿ ನಮ್ಮ ಜನಗಳಿಗೂ ಅರ್ಥ ಆಗೋ ರೀತಿ ಕೇಳಿಬಿಡ್ತೀನಿ. ಹಳ್ಳಿಗಾಡಿನ ಬ್ಯಾಕ್ಗ್ರೌಂಡಿಂದ ನೀವು ಬಂದಿದ್ದೀರಿ, ನಟರಾಜ್ ಗೌಡ್ರು, ನಾವು ಕೂಡ ನಮಗೆಲ್ಲ ಹಳ್ಳಿಗಾಡಿನ ಬ್ಯಾಕ್ಗ್ರೌಂಡೇ. ಒಂದು ಹಳ್ಳಿ ಇರುತ್ತೆ, ಹಳ್ಳಿನಲ್ಲಿ ಯಾವುದೋ ಒಂದು ಕಾಂಟ್ರವರ್ಸಿ, ಒಂದು ಜಾಗ ಇರುತ್ತೆ, ಅದರಲ್ಲಿ ಯಾರೋ ಪಂಚಾಯತಿಲಿ ಒಂದು ಗೆದ್ದಿದ್ದಂಥ ವ್ಯಕ್ತಿ ಒಂದು ಸಲ ಅದನ್ನೊಂದು ಕಾರ್ಯ ಹಿಡದೇ ಬಿಡಬೇಕು, ದೇವಸ್ಥಾನ ಮಾಡಿಬಿಡ್ಬೇಕು, ಅವಾಗಿಂದ ಪಾಳು ಬಿದ್ದಿದೆ, ಇಶ್ಯೂ ಬಗೆಯಿಲ್ಲ ಅಂತ ಒಂದು ಬಗೆಹರಿಸ್ಬಿಡ್ತಾರೆ. ಒಂದು ದೇವಸ್ಥಾನ ಕಟ್ತಾರೆ. ಕುಂಬಾರರ ಬೀದಿ, ಬೆಸ್ತರ ಬೀದಿ, ಬ್ರಾಹ್ಮಣರ ಬೀದಿ, ಮುಸ್ಲಿಮರ ಬೀದಿ, 4-6 ಬೀದಿಗಳಿರ್ತವೆ ಅಲ್ಲಿ ರಾಮವರೇ. ಆಗ ಈ ಬೀದಿಯವರಲ್ಲ, ಯಾರು ಭಕ್ತರಿದ್ದಾರೋ ಅವ್ರಿಗೆ ಮಾತ್ರ ನಾನು ಕರೆಯೋದು ಅಂತ ಒಂದು ಹಳ್ಳಿಲಿ ಒಬ್ಬ ಮನುಷ್ಯ ಹೇಳಿ ಉಳಿಬೋದಾ ಹಳ್ಳಿಲಿ? ನಮ್ಮನ್ನ ಯಾಕೆ ಕರೀತಿಲ್ಲ ನೀನು ಅಂತ ಕೇಳ್ತಿರ್ತಾನೆ ಜನ. ಅಲ್ಲ, ಇವತ್ತು ಯಾರನ್ನ ಕರೆದಿಲ್ಲ, ಯಾರನ್ನ ಕರೆದಿಲ್ಲ ಅನ್ನೋದು ಮೊದಲೇ ಹೇಳಿ. ಕಾಂಗ್ರೆಸ್ ಅಂತ ಕರೆದಿಲ್ವಾ? ದೇಶದ ಜನರನ್ನೇ ಕರೆದಿಲ್ವಾ? ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ರಾಮ ಭಕ್ತರನ್ನ ಬನ್ರಪ್ಪ ಅಂತ ಹೇಳಿದ್ದಾರೆ. ರಾಮ ಭಕ್ತ ಆದ್ರೆ ಬನ್ನಿ, ಇಲ್ಲ ತುಕಡೆ ಗ್ಯಾಂಗ್ ಗಳಲ್ಲಿ ಇರೋರಾದ್ರೆ ದೂರ ಆಯ್ತು ಬಿಡಿ. ಅಡ್ವಾಣಿ ಅವ್ರನ್ನ ಕರೆದಿಲ್ಲ ಅನ್ಸದಲ್ಲ? ನೋಡ್ರಿ, ಅದೆಲ್ಲ ಬಿಡ್ರಿ. ಏನ್ ಬಿಡ್ರಣ್ಣ ಸ್ವಾಮಿ, ರಾಮ ಭಕ್ತರಲ್ಲ ಸರ್ ಅವರು. ಇವರು ಹೊಸಬ್ರು ಇವರು ಮಾತಾಡ್ತಾರೆ ಸರ್. ಅದ್ವಾನಿ ಅವ್ರನ್ನು ಕರೆದಿದ್ದಾರೆ, ಅವ್ರ ಆರೋಗ್ಯದ ಸ್ಥಿತಿ ಸರಿಯಿಲ್ಲ, ಅದಕ್ಕೆ ನಾನು ಅಲ್ಲಿಂದನೇ ಪೂಜೆ ಮಾಡ್ತೀನಪ್ಪ, ಅಲ್ಲಿಂದ ಕೈ ಮುಗಿತೀನಿ ಅಂತ ಹೇಳಿದ್ದಾರೆ. ಅದು ನೀವು ಕೇಳ್ಬಿಟ್ಟು ಕರಿಬೇಕು ಅದ್ವಾನಿ ಅವ್ರನ್ನ. ಅದ್ವಾನಿ ನಮ್ಮ ಪಕ್ಷದ ಅಘೋಷಿತ ನಾಯಕರವರು, ರಾಮ ಭಕ್ತರವರು. ನಾನು ನೀವು ಅದ ಏನೇನೋ ಒಂದು ಕುಚೇಷ್ಟೆ ಮಾತಾಡ್ತಾರೆ.